ಈಗ ಒಂದು 3 ನಾ ಮಾಡ್ಕೊಂಡೇನ್ರಿ. ಎಷ್ಟು ಸಾಫ್ಟಾಗಿ ಬಂದಾವ ನೋಡ್ರಿ ಪರೋಟ. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವ ನೋಡ್ರಿ. ಈ ರೀತಿ ಮಾಡ್ಕೊಂಡು ಬಿಸಿ ಬಿಸಿವೇ ತಿನ್ಬೇಕ್ರಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೆಳಗಿನ ನಾಷ್ಟಕ್ಕೊಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಅದು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಪರಾತ್ ತೊಗೊಂಡೇನಿ ರೀ. ಈಗ ಇದಕ್ಕೆ ನಾನು ಒಂದು ಬೌಲ ಗೋಧಿ ಹಿಟ್ಟು ತೊಗೊಂಡೇನಿ ರೀ. ಅದು ಹಾಕೋತೀನಿ ರೀ. ನೀವೇನಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕಾನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಗಿಂತ ಮೊದಲಾಗಿ ನೀವೇ ನೋಡ್ಬೋದು ರೀ. ಇದೊಂದು ಸ್ವಲ್ಪ ಹಚ್ಚಾಕಿಡ್ತೀನಿ ರೀ. 1 ಕಪ್ ಕಡ್ಲೆ ಹಿಟ್ಟು ತೊಗೊಂಡೇನಿ ರೀ. ಅದು ಹಾಕೋತೀನಿ ರೀ. ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ನಾನು ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲೆ ತೊಗೊಂಡಿನಿ, ಅದನ್ನೂ ಹಾಕೋತೀನಿ ನೋಡ್ರಿ. 1 ಕಟ್ಟು ಮೆಂತ್ಯ ಸೊಪ್ಪು ಚಲೋ ಹೊತ್ನೆ ತೊಳೆದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಅದನ್ನೂ ಹಾಕೋತೀನಿ ನೋಡ್ರಿ. ನಾರ್ಮಲಾಗಿ ಇಷ್ಟೇ ಹಾಕಿ ಮಾಡೋದು ನೋಡಿರ್ತೀರಿ, ಗೊತ್ತಿರ್ತೈತೆ ನಿಮ್ಗೆ, ಮಾಡ್ತಿರ್ತೀರಿ ನೀವು ಹಗಲೆಲ್ಲ ಟಿಫನಿಗೆ. ನಾನಿವತ್ತು ಇನ್ನೊಂದು ಥರ ಡಿಫ್ರೆಂಟಾಗಿರೋ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಾಕತ್ತೀನಿ ರೀ. ಅದು ಹೆಂಗೆ ಮಾಡೋದು ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನೀವು ಸ್ಕಿಪ್ ಮಾಡೋದು ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ. ಈಗ ನಾನು ಒಂದು ಬೌಲ್ ಚುಮ್ಮರಿ ತೊಗೊಂಡಿನಿ ರೀ. ಇದಕ್ಕೆ ನೀರು ಹಾಕ್ಕೊಂಡು ತೊಳಿತೀನಿ ನೋಡ್ರಿ, ಅಂದ್ರೆ ನೆನೆಸ್ಕೋತೀನಿ ರೀ. ಚುರ್ಮರಿ ಹಾಕಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರ್ತಾವ್ರಿ. ಹಾಗಾಗಿ ನಾನು ಚುರ್ಮರಿ ಹಾಕೊಳಕತ್ತೀನಿ. ನೀವು ಚುರ್ಮುರಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಇದೊಂಥರ ಡಿಫ್ರೆಂಟ್ ಆಗಿರ್ತೈತಿ. ನೀವು ಒಂದ್ಸಲ ಹಾಕಿ ಮಾಡಿ ನೋಡ್ರಿ, ನಿಮಗೂ ಗೊತ್ತಾಗ್ತೈತೆ ರೀ. ಈಗ ನೋಡ್ರಿ ನಾನು ಹಿಂಡಿ ಅದಕ್ಕೆ ಹಾಕ್ಕೋತೀನಿ ನೋಡ್ರಿ. ನೀರೆಲ್ಲ ಹಿಂಡ್ಕೊಂಡಿನಿ ರೀ. ಈಗ ಮೆಂತ್ಯ ಸೊಪ್ಪೇನು ಹಾಕಿಟ್ಟಿನಲ್ರಿ, ಅದ್ರಾಗ ಹಾಕ್ಕೋತೀನಿ ನೋಡ್ರಿ. ಈಗ ನೋಡ್ರಿ ನಾನು ಚುರ್ಮರಿ ನೆನೆಸಿ ಹಾಕೊಂಡಿನಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ನಾನು ಒಂದು ಬೌಲ್ನಷ್ಟು ಹಾಕೊಂಡ್ರೆ ಚುಮ್ಮರಿ, ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಅಷ್ಟೇ ಇಷ್ಟೇ ಅಂತೀನಿಲ್ಲ, ಕಮ್ಮಿನೂ ಹಾಕೋಬೋದು, ಜಾಸ್ತಿನೂ ಹಾಕೋಬೋದು ರೀ. ಇದೆಲ್ಲ ಚಲೋ ಹೊತ್ತಿಗೆ ಹಿಟ್ಟಿನ ಜೊತೆ ಮಿಕ್ಸ್ ಹಾಕ್ಬೇಕ್ರಿ. ಬೆಳಗಿನ ನಾಷ್ಟಕ್ಕೆ ನಾ ಸಾಕಷ್ಟು ರೆಸಿಪಿಗಳು ಮಾಡಿ ತೋರಿಸಿನಿ ರೀ. ಇದೊಂದು ಇರಲಿ ಅಂಥೇಳಿ ಮಾಡಾಕತ್ತೀನಿ. ನೀವು ನಿಮ್ಮ ಮನೆ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತೈತೆ ರೀ ಎಷ್ಟು ಮಸ್ತಾಗಿರ್ತೈತಿ ಅಂಥೇಳಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕ್ರಿ. ಒಮ್ಮೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ನೀವು ಇದಕ್ಕೆ ಉಳ್ಳಾಗಡ್ಡಿನೂ ಸಣ್ಣ ಕಟ್ ಮಾಡಿ ಹಾಕೋಬೋದು ರೀ. ಕ್ಯಾರೆಟ್ ಹಾಕೋಬೋದು, ಕ್ಯಾಬೇಜ್ ಹಾಕೋಬೋದು, ಇಲ್ಲ ಮೆಂತ್ಯ ಸೊಪ್ಪು ಒಂದಿತ್ತಂದ್ರೆ ಈ ರೀತಿನೂ ಮಾಡ್ಕೋಬೋದು ರೀ. ನೀವು ಒಮ್ಮೆ ಜಾಸ್ತಿ ನೀರು ಹಾಕೋಬೇಡ್ರಿ. ನೋಡ್ಕೊಂಡು ನೀರು ಹಾಕ್ಕೊಂಡು ನಾದ್ಕೋಬೇಕಾಗ್ತೈತಿ. ಯಾಕಂದ್ರೆ ನಾವು ಚುರ್ಮರಿ ನೆನೆಸಿ ಹಾಕಿರ್ತೀವಿ ರೀ, ಮತ್ತು ಮೆಂತ್ಯ ಸೊಪ್ಪದಾಗೂ ನೀರಿನ ಅಂಶ ಇರ್ತೈತಿ. ಹಾಗಾಗಿ ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತಿ ರೀ. ಈ ಪರೋಟ ನಿಮ್ಗೆ ಸಾಫ್ಟಾಗಿ ಬರ್ಬೇಕು ಅನ್ನೋದಾದ್ರೆ ಕಡಲೆ ಹಿಟ್ಟು ಚುರ್ಮರಿ ಹಾಕ್ಕೊಂಡು ಮಾಡ್ಕೊಳ್ರಿ. ಇಲ್ಲಪ್ಪ ಕ್ರಿಸ್ಪಿ ಆಗಬೇಕು ಅನ್ನೋದಾದ್ರೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಾಡ್ಕೊಳ್ರಿ. ಈಗ ನಾನು ಕಡಲೆ ಹಿಟ್ಟು ಗೋಧಿ ಹಿಟ್ಟು ಹಾಕಿ ಮಾಡಾಕತ್ತೀನಿ ರೀ. ಈಗ ನೋಡ್ರಿ ಈ ರೀತಿ ನಾದ್ಕೋಬೇಕು ನೋಡ್ರಿ. ತೀರಾ ಅಷ್ಟು ಗಟ್ಟಿನೂ ಬೇಡ, ತೀರಾ ಅಷ್ಟು ಮೆತ್ತಗೂ ಬೇಡ. ನಾರ್ಮಲಾಗಿ ನಾವು ಚಪಾತಿ ಮಾಡಾಗ ಏನು ನಾದ್ತೀವಲ್ರಿ, ಆ ರೀತಿ ನಾದ್ಕೋಬೇಕ್ರಿ. ಈಗ ನಾನು ಲಟ್ಟಿಸ್ಕೋತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಪರೋಟ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿ ತೊಗೊಳ್ರಿ. ನಾನು ಈ ಸೈಜಲ್ಲಿ ತೊಗೊಂಡಿನಿ ನೋಡ್ರಿ. ಈಗ ಇದು ಲಟ್ಟಿಸ್ಕೋತೀನಿ ರೀ. ಈಗ ನಾವೊಂದು ಉಳ್ಳಿ ತೊಗೊಂಡೆ ನೋಡ್ರಿ ಈ ಸೈಜಲ್ಲಿ. ಈಗ ಇದಕ್ಕೊಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೋತೀನಿ ರೀ. ಗೋಧಿ ಹಿಟ್ಟೇನ ಇಟ್ಕೊಂಡಿದ್ನಲ್ರಿ ನಾದ್ಕೋಬೇಕಾದ್ರೆ ಅದನ್ನೇ ಹಾಕ್ಕೋತೀನಿ ನೋಡ್ರಿ. ಈಗ ಲಟ್ಟಿಸ್ಕೋತೀನಿ ನೋಡ್ರಿ. ಮೆಂತ್ಯ ಸೊಪ್ಪು ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದೇ ರೀ. ಹಾಗಾಗಿ ಕಡಲೆ ಹಿಟ್ಟ, ಗೋಧಿ ಹಿಟ್ಟ, ಮೆಂತ್ಯ ಸೊಪ್ಪು ಹಾಕಿ ಬೆಳಗಿನ ನಾಷ್ಟಕ್ಕೆ ಈ ರೀತಿ ಪರೋಟ ಮಾಡ್ಕೋಬೋದು ರೀ. ನೋಡ್ರಿ ಚುರ್ಮರಿ ಹಾಕಿನೆಲ್ಲ ಹೆಂಗೆ ಕಾಣಕತ್ತ ನೋಡ್ರಿ. ಚುರ್ಮರಿ ಹಾಕಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರ್ತಾವ್ರಿ ಪರೋಟ. ನೀವು ಹಲ್ಲಿಲ್ಲಾರ್ದವ್ರಿಗೆ ಮಾಡಿಕೊಡ್ಬೋದು ರೀ. ನೋಡ್ರಿ ಎಷ್ಟು ಚಲೋ ಆಗೈತಿ. ಆದ್ರೆ ಇದು ಪೂರ ತಳ್ಳಗೆ ಬರಲ್ಲ ರೀ, ಸ್ವಲ್ಪ ದಪ್ಪಾಗೇನೆ ಲಟ್ಟಿಸ್ಕೋಬೇಕಾಗ್ತೈತೆ ರೀ. ನಾನು ಈ ಸೈಜಲ್ಲಿ ಲಟ್ಟಿಸ್ಕೊಂಡಿನಿ ನೋಡ್ರಿ. ಪರೋಟ ಸ್ವಲ್ಪ ದಪ್ಪನೇ ಇರ್ಬೇಕ್ರಿ. ತೀರಾ ತಳಗೂ ಅಲ್ಲ, ತೀರಾ ದಪ್ಪನೂ ಇಲ್ರಿ. ಈ ರೀತಿ ಲಟ್ಟಿಸ್ಕೋಬೇಕಾಗ್ತೈತ್ರಿ. ಈಗ ಇದು ನಾನು ಹಂಚಿಗೆ ಹಾಕಿ ಬೇಯಿಸ್ಕೋತೀನಿ ರೀ. ಈಗ ನೋಡ್ರಿ ಹಂಚು ಕಾಯ್ದೈತಿ. ನಾ ಈಗ ಲಟ್ಟಿಸ್ಕೊಂಡಿರೋ ಪರೋಟ ಹಾಕೋತೀನಿ ನೋಡ್ರಿ. ಇದಕ್ಕೊಂದು ಸ್ವಲ್ಪ ಮೇಲೆ ಎಣ್ಣೆ ಹಚ್ಕೋತೀನಿ. ನೀವು ಹಾಗೇನೂ ಬೇಯಿಸ್ಕೋಬೋದು, ಎಣ್ಣೆ ಹಚ್ಕೊಂಡು ಬೇಯಿಸ್ಕೋಬೋದು ರೀ. ನಮ್ಮ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೋತೀನಿ ನೋಡ್ರಿ. ಈಗಿದು ತಿರುಗಿಸಿ ಹಾಕೋತೀನಿ ನೋಡ್ರಿ.
ಎರಡು ಸೈಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಲೋ ಹೊತ್ತನೆ ಬೇಯಿಸ್ಕೊಂಡ್ರೆ ಇದು ಬೆಳಗಿನ ನಾಷ್ಟಕ್ಕೆ ಪರೋಟ ರೆಡಿ ಆಯ್ತು ರೀ. ನೀವು ಬರೀ ಗೋಧಿ ಹಿಟ್ಟಲ್ಲೇನೂ ಮಾಡ್ಕೋಬೋದ್ರಿ, ಬರೀ ಕಡ್ಲೆ ಹಿಟ್ಟಲ್ಲೇನೂ ಮಾಡ್ಕೋಬೋದ್ರಿ. ನಾನು ಚುರ್ಮರಿ ಹಾಕೊಂಡಿನ್ರಿ, ನೀವು ಚುರ್ಮರಿ ಬದಲಿ ಅವಲಕ್ಕಿನೂ ಹಾಕೋಬೋದ್ರಿ ನೆನೆಸಿ. ನೋಡ್ರಿ ಎರಡು ಬದಿ ಚಲೋ ಹೊತ್ತನೆ ಬೇಯಿಸ್ಕೊಂಡ್ರೆ ಮಸ್ತಾಗಿ ಬರ್ತೈತ್ರಿ. ಬೆಳಗಿನ ನಾಷ್ಟಕ್ಕಾದ್ರೂ ಮಾಡ್ಕೋಬೋದು, ರಾತ್ರಿ ಊಟಕ್ಕಾದ್ರೂ ಮಾಡ್ಬೋದ್ರಿ. ಈಗ ನಾನು ತಕ್ಕೋತೀನಿ ನೋಡ್ರಿ. ಈ ರೀತಿ ಬೇಯಿಸ್ಕೊಂಡ್ರೆ ಆಯ್ತು ರೀ. ತುಂಬ ಸಾಫ್ಟಾಗಿರ್ತೈತ್ರಿ ಇದು, ಯಾರು ಬೇಕಾದ್ರೂ ತಿನ್ಬೋದ್ರಿ. ಈಗ ಒಂದು 3-4 ನಾ ಮಾಡ್ಕೊಂಡಿನ್ರಿ, ಎಷ್ಟು ಸಾಫ್ಟಾಗಿ ಬಂದಾವ ನೋಡ್ರಿ ಪರೋಟ. ನೋಡ್ರಿ 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 ಎಷ್ಟು ಮಸ್ತಾಗಿ ಬಂದಾವ ನೋಡ್ರಿ. ಈ ರೀತಿ ಮಾಡ್ಕೊಂಡು ಬಿಸಿ ಬಿಸಿವೇ ತಿನ್ಬೇಕ್ರಿ. ನೀವು ಇದಕ್ಕೆ ಯಾವ್ದಾದ್ರು ಪಲ್ಯ ಮಾಡ್ಕೋಬೋದು, ಇಲ್ಲ ಮೊಸರು ಹಾಕೊಂಡು ತಿನ್ಬೋದು, ಇಲ್ಲ ಚಟ್ನಿ ತುಪ್ಪ ಹಾಕೊಂಡು ಆದ್ರೂ ತಿನ್ಬೋದು. ಯಾಕಂದ್ರೆ ನಾವೆಲ್ಲ ಹಾಕಿ ಮಾಡಿರ್ತೀವಿ ರೀ, ಖಾರ ಉಪ್ಪು ಎಲ್ಲ ಹಾಕಿವಿ, ಹಾಗೇನೂ ತಿನ್ಬೋದು, ಇಲ್ಲ ಮೊಸರು ಚಟ್ನಿ ಹಚ್ಕೊಂಡು ತಿನ್ಬೋದು. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವ ನೋಡ್ರಿ. ಬರ್ರಿ ಈಗ ನಾ ಮಾಡ್ಕೊಂಡಿರೋ ಪರೋಟ ಸರ್ವ್ ಮಾಡ್ತೀನಿ ನೋಡ್ರಿ. ಈಗ ನಾನು ಪರೋಟ ಸರ್ವ್ ಮಾಡೀನಿ. ಈಗ ಚಟ್ನಿ ಹಾಕೋತೀನಿ ನೋಡ್ರಿ. ನಾನು ಶೇಂಗಾ ಚಟ್ನಿ ಇತ್ತು, ಶೇಂಗಾ ಚಟ್ನಿ ಹಾಕೊಳಕತ್ತೀನಿ ನೋಡ್ರಿ. ಇದಕ್ಕೆ ನೀವು ತುಪ್ಪ ಹಾಕೊಂಡಾದ್ರೂ ತಿನ್ಬೋದು, ಮೊಸರು ಹಾಕೊಂಡಾದ್ರೂ ತಿನ್ಬೋದು ರೀ. ಈಗ ನಾನು ಮೊಸರು ಸರ್ವ್ ಮಾಡ್ತೀನಿ ನೋಡ್ರಿ. ನೀವು ಬೆಳಗಿನ ನಾಷ್ಟಕ್ಕೆ ಈ ರೀತಿ ಡಿಫ್ರೆಂಟ್ ಆಗಿರುವಂಥದ್ದು ಚುರ್ಮರಿ ಹಾಕಿ ಪರೋಟ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತೈತ್ರಿ ಎಷ್ಟು ಮಸ್ತಾಗಿರ್ತೈತಿ, ಎಷ್ಟು ಸಾಫ್ಟಾಗಿರ್ತೈತಿ ಅಂತೇಳಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ ಹೆಂಗಾಗೈತಿ ಅಂತೇಳಿ. ನೋಡಿದ್ರಲ್ರಿ ವೀಕ್ಷಕರೇ, ಬೆಳಗಿನ ನಾಷ್ಟಕ್ಕೆ ಬೇಗ ಮತ್ತು ಸುಲಭವಾಗಿ ಚುರ್ಮರಿ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಮಾಡೋದು ಪರೋಟ. ಈ ಪರೋಟ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.